ರಾಮನೂರಿನಿಂದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘವಾಗಿ ಮಾತನಾಡಿದ್ರು. ಅದಾದ ಮೇಲೆ ಅಲ್ಲೇ ಸನಿಹದಲ್ಲಿದ್ದಂತಹ ರುದ್ರನಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಜಟಾಯುವಿನ ಮೂರ್ತಿಯನ್ನು ಕೂಡ ಲೋಕಾರ್ಪಣೆಗೊಳಿಸೋ ಸಂದರ್ಭ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಲ್ಲಿ ಇದ್ದಂಥವರಿಗೆ ತಮ್ಮ ಕೈಯಲ್ಲಿರುವಂತಹ ಪುಷ್ಪವನ್ನು ಹಂಚ್ತಾ ಇರುವಂಥದ್ದು, ಅಲ್ಲಿ ನೆರೆದಿರುವಂಥವ್ರ ಮೇಲೆ ಪುಷ್ಪವೃಷ್ಟಿ ಮಾಡ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ರಾಮನೂರಿನ ರಾಜವೈಭವ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಒಂದು ರೀತಿ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರೆಲ್ಲರ ಮೇಲೆ ಈಗ ಹೂಮಳೆ ಸುರಿಸ್ತಾ ಇದ್ದಾರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು, ಈ ಮಂದಿರ ಕಟ್ಟೋದ್ರಲ್ಲಿ ಶ್ರಮಿಸಿರುವಂತ ಕಾರ್ಮಿಕರು ಇವರೆಲ್ಲ. ಆ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಈ ಸ್ವರೂಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಾದರೂ ಕೂಡ ನೌಕರರ ವರ್ಗ ಅಥವಾ ಕಾರ್ಮಿಕರ ವರ್ಗವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮರೆಯೋದೇ ಇಲ್ಲ. ಆ ವರ್ಗಕ್ಕೆ ಏನು ಸನ್ಮಾನ ಸಲ್ಲಬೇಕೋ ಪ್ರತಿ ಹಂತದಲ್ಲೂ ಕೂಡ ಅದರ ಬಗ್ಗೆ ವಿಶೇಷವಾದಂಥ ಗಮನ ಇರಿಸಿಕೊಂಡು ಬಂದಿರ್ತಾರೆ. ಇದುವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ಸಂದರ್ಭಗಳಲ್ಲಿ ಇದಕ್ಕೆ ಅವರ ನಡೆ ಸಾಕಷ್ಟು ನಿದರ್ಶನಗಳನ್ನು ಕೂಡ ತೋರಿಸಿಕೊಟ್ಟಿದೆ. ಅಂಥದ್ದೇ ಒಂದು ನಿದರ್ಶನ ಇವತ್ತು ಅಯೋಧ್ಯೆಯಲ್ಲಿ ಕಾಣಸಿಕ್ಕಿದ್ದು. ಈಗ ಕೆಲವೇ ಕ್ಷಣಗಳ ಮುನ್ನ ಅಂತಿಮವಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ರುದ್ರದೇವನಿಗೂ ಕೂಡ ಪೂಜೆ ಸಲ್ಲಿಸಲಾಯಿತು. ಅದಾದ ನಂತರದಲ್ಲಿ ನೋಡಿ, ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲೆಲ್ಲರೂ ಉಪಸ್ಥಿತರಿದ್ದಾರಲ್ಲ, ಇವರೆಲ್ಲರೂ ಕೂಡ ಹಗಲು ರಾತ್ರಿ ಅನ್ನದೇ ಶ್ರಮಿಸಿದಂಥವರು. ಇಷ್ಟು ವೇಗವಾಗಿ ಈ ರಾಮ ಮಂದಿರ ನಿರ್ಮಾಣ ಹಂತ ಈ ಸ್ಥಿತಿಯನ್ನು ತಲುಪೋದಕ್ಕೆ ಹಗಲಿರುಳು ಎನ್ನದೇ ಶ್ರಮಿಸಿದಂಥವರು ಇವರೆಲ್ಲ. ಇವರ ಶ್ರಮಕ್ಕೆ ಇವತ್ತು ತಕ್ಕ ಪ್ರತಿಫಲ ಸಿಕ್ಕಿದೆ. ಅದರ ಜೊತೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸೋದರ ಮೂಲಕ ಅವರಿಗೆ ವಿಶೇಷವಾದಂತಹ ಗೌರವ, ಒಂದು ರೀತಿ ಸನ್ಮಾನಾರ್ಥ, ಅದು ಸನ್ಮಾನದ ಸ್ವರೂಪದಲ್ಲಿ ಎಲ್ಲ ನೌಕರರು ಕಾರ್ಮಿಕ ವರ್ಗಕ್ಕೆ ಕೂಡ ಅವರು ತಮ್ಮ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಪ್ರತಿ ಸಾರಿಯೂ ಕೂಡ ಹೀಗೆ ಬೆಂಗಳೂರಿಗೆ ಬಂದಾಗಲೂ ಮೆಟ್ರೋ ಕಾಮಗಾರಿ ಹಂತದಲ್ಲೂ ಅವರು ಯಾವ ರೀತಿ ಕಾರ್ಮಿಕ ವರ್ಗದ ಜೊತೆ ಬೆರೆತಿದ್ರು ಅನ್ನೋದನ್ನು ನೋಡ್ತಾ ಇದ್ವಿ. ಇವತ್ತಿಗೂ ಕೂಡ ಅದನ್ನು ಮರೆಯಲಿಲ್ಲ. ಸುದೀರ್ಘವಾಗಿ ಮಾತನಾಡೋ ಸಂದರ್ಭದಲ್ಲಿ ಇವತ್ತಿನ ಮಹತ್ವ ಎಂಥದ್ದು, ಭಾರತದ ಇತಿಹಾಸದಲ್ಲಿ ಇವತ್ತಿನ ದಿನ ಹೇಗೆ ನೆನಪಿಟ್ಕೊಳ್ಬೇಕಾಗತ್ತೆ ಅಂತ, ಭಾರತ ಸಂಸ್ಕೃತಿಯ ಪುನರುತ್ಥಾನದ ದಿನ ಇವತ್ತು ಅನ್ನೋದು ಇತಿಹಾಸದಲ್ಲಿ ಮರುಕಳಿಸ್ತಾ ಇದೆ. अनेक अनेक शुभकामनाएं और प्रभु राम जी के आशीर्वाद आपको निरंतर मिलते रहे हैं. अब जनता जनार्दन के आशीर्वाद भी आपके साथ है, लेकिन आप गति और बढ़ानी होगी और अधिक दक्षता के साथ इस काम को हमें आगे बढ़ाना है. ये प्रभु राम जी की कृपा है कि इतने कम समय में हम यहाँ तक पहुँचे हैं. आगे भी उसी गति से हमें आगे बढ़ना है और गति तेज भी करना है. मेरी तरफ से आप सबको बहुत बहुत शुभकामनाएं. सियावर रामचंद्र की, सियावर रामचंद्र की, सियावर रामचंद्र की. धन्यवाद सर. ये भी है एक प्रसंग ये भी है रामचरितमानस में और रामायण में कि जटायु जी का सर जो है वो भगवान राम के गोद में था और वो उनके सर को सहला रहे थे और वो अंतिम सांसें गिर रहे थे जटायु. ये देखिए, ये दिव्य तस्वीरें ये भी कही जाएंगी. ये
ಸಾವನೂರಿನ ರಾಜವೈಭವದ ದೃಶ್ಯಗಳು. ಬಟ್ ಈ ವೈಭವಕ್ಕೆ ಸಾಕ್ಷಿಯಾದವರು, ಇದಕ್ಕೆ ಶ್ರಮಿಸಿದವರು ಪ್ರತಿಯೊಬ್ಬರನ್ನು ನೆನಪಿನಲ್ಲಿಟ್ಟುಕೊಂಡು ಇವತ್ತು ಸನ್ಮಾನಿಸುವಂತ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂದಾದರು. ಆ ಕುರಿತಾಗಿ ಒಂದೆರಡು ಮಾತುಗಳನ್ನು ಕೂಡ ಆಡಿದರು. ಶ್ರೀರಾಮನಿಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಶ್ರಮಿಸಿದ್ದೇವೆ. ನಿಮ್ಮೆಲ್ಲರ ಶ್ರಮ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿರುವಂಥದ್ದು. ಕೋರ್ಟ್ನ ತೀರ್ಪು ಬಂದ ನಂತರದಲ್ಲಿ ಈ ಸ್ಥಳದಲ್ಲಿ ಇಷ್ಟು ಭವ್ಯವಾದ ರಾಮ ಮಂದಿರ ತಲೆ ಎತ್ತೋದಕ್ಕೆ ಈ ಶ್ರಮಿಕರ ವರ್ಗ ಏನಿದೆ ಅವರ ಶ್ರಮ ಬಹಳ ದೊಡ್ಡದಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ಮರೆಯದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸನ್ಮಾನಿಸಬೇಕು, ಶ್ಲಾಘಿಸಬೇಕು. ಆ ಮೂಲಕ ಶ್ರಮಿಕ ವರ್ಗಕ್ಕೆ ಇವತ್ತು ಭವ್ಯವಾದ ರಾಮ ಮಂದಿರವನ್ನ ಏನು ಇಡೀ ದೇಶ ಕಣ್ತುಂಬಿಕೊಳ್ತಾ ಇದೆಯಲ್ಲ, ಇನ್ನು ಸಂಪೂರ್ಣವಾಗಿ ಅದು ಪೂರ್ಣಗೊಂಡಿಲ್ಲದೆ ಇರಬಹುದು. ಇನ್ನೇನು ಅದಕ್ಕೆ ಸ್ವಲ್ಪ ಸಮಯ ಬಾಕಿ ಉಳಿದಿದೆ. ಯಾಕಂದ್ರೆ ಬಹಳ ವಿಸ್ತೀರ್ಣವಾದಂತಹ ಜಾಗದಲ್ಲಿ ಅದು ನಿರ್ಮಾಣ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ಗರ್ಭಗುಡಿ ಮತ್ತು ಅದರ ಪ್ರಾಂಗಣ ಎಲ್ಲವೂ ಕೂಡ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ರಿಂದ ಅಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಇವತ್ತು 12:29 ಅಭಿಜಿತ್ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೂಡ ನೆರವೇರಿಸಲಾಯಿತು. ಇಷ್ಟು ವೇಗವಾಗಿ ಇಷ್ಟೆಲ್ಲ ಕಾರ್ಯವನ್ನ ನೆರವೇರಿಸೋದಕ್ಕೆ ಸಾಧ್ಯ ಆಗಿತ್ತು. ಹಗಲು ರಾತ್ರಿ ಎನ್ನದೆ 2019ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಾನುಮತದ ತೀರ್ಪನ್ನು ನೀಡಿದ ನಂತರ ಇಲ್ಲಿ ಕೆಲಸ ಕಾರ್ಯಗಳು ಆರಂಭ ಆಯಿತು. ಅವತ್ತಿನಿಂದ ಇವತ್ತು ಭಾರತದ ಇತಿಹಾಸದಲ್ಲಿ ನಾವು ಸಾಕ್ಷಿಯಾಗ್ತಾ ಇರುವಂತಹ ಈ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತಹ ಈ ದಿನ, ಭಾರತದ ಈ ನೆಲದ ಸಂಸ್ಕೃತಿಯ ಪುನರುತ್ಥಾನ ಆದಂತಹ ದಿನ. ಈ ಐತಿಹಾಸಿಕ ದಿನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಇದರ ಹಿಂದೆ ಯಾರದ್ದೆಲ್ಲ ಶ್ರಮ ಇದೆ, ಎಷ್ಟೆಲ್ಲ ಪರಿಶ್ರಮ ಇದೆ, ಯಾರೊಬ್ಬರನ್ನು ಕೂಡ ಮರೆಯದೆ ಕಡೆಗಣಿಸದೆ ಆ ಎಲ್ಲರನ್ನೂ ಕೂಡ ಸ್ಮರಿಸುವಂತಹ ಕೆಲಸಕ್ಕೆ ಅದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿಯವರು ಮುಂದಾದ್ರು. ಅದರ ಭಾಗ ನೀವು ಗಮನಿಸಿದ್ದು, ಅಲ್ಲಿ ಎಲ್ಲ ಶ್ರಮಿಕ ವರ್ಗದವರನ್ನ ಕೂರಿಸಿ ಈ ಮಂದಿರ ನಿರ್ಮಾಣಕ್ಕೆ ಯಾರೆಲ್ಲ ಹಗಲು ರಾತ್ರಿ ಎನ್ನದೆ ತಮ್ಮ ಬೆವರನ್ನ ಸುರಿಸಿ ಶ್ರಮಿಸಿದ್ರಲ್ಲ, ಆ ಶ್ರಮಿಕ ವರ್ಗದವರನ್ನೆಲ್ಲ ಒಂದು ಕಡೆ ಒಟ್ಟು ಮಾಡಿ ಅವರೆಲ್ಲರಿಗೂ ಕೂಡ ಹೂಮಳೆ ಸುರಿಸೋದ್ರ ಮೂಲಕ, ಸ್ವತಃ ತಮ್ಮ ಕೈಯಿಂದ ಹೂಗಳನ್ನ ಎರಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಈ ಶ್ರಮಿಕ ವರ್ಗಕ್ಕೆ ವಿಶೇಷವಾದಂತಹ ಸನ್ಮಾನವನ್ನ ನೆರವೇರಿಸಿದ್ದಾರೆ. ಬಹಳ ವಿಶೇಷ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಗುಣ ಅಂತ ಹೇಳಬೇಕು. ಯಾವುದೇ ಸಂದರ್ಭದಲ್ಲಾದರೂ ಕೂಡ ಒಂದು ಕಟ್ಟಡ ನಿರ್ಮಾಣ ಇರಬಹುದು, ಅಥವಾ ಒಂದು ಯೋಜನೆಯ ಲೋಕಾರ್ಪಣೆ ಸಂದರ್ಭ ಇರಬಹುದು, ಅಥವಾ ಇವತ್ತಿನ ಉದಾಹರಣೆ ರಾಮ ಮಂದಿರದ ಉದ್ಘಾಟನೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದರ ಹಿಂದೆ ಇದ್ದಂತಹ ಶ್ರಮಿಕ ವರ್ಗ ಇತ್ತಲ್ಲ, ಅದನ್ನ ಸ್ಮರಿಸೋದನ್ನ ಎಂದೆಂದಿಗೂ ಕೂಡ ಅವರು ಮರೆಯೋದಿಲ್ಲ. ಅವರಲ್ಲಿ ಒಬ್ಬರಾಗಿ ತಾವು ಕೂಡ ಬೆರೀತಾರೆ. ಅವರನ್ನ ಪ್ರತಿ ಬಾರಿ ನರೇಂದ್ರ ಮೋದಿಯವರು ನಡೆಸಿಕೊಳ್ಳುವಂತಹ ರೀತಿ, ಒಬ್ಬ ಪೌರ ಕಾರ್ಮಿಕನಿಂದ ಹಿಡಿದು ಇವತ್ತಿನ ಈ ಶ್ರಮಿಕ ವರ್ಗದವರೆಗೆ ಇಡೀ ದೇಶದ ಗಮನ ಸೆಳೆಯುತ್ತೆ. ಇವತ್ತು ಕೂಡ ಅಂಥದ್ದೇ ಕೆಲಸಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.